ಬಹಿರಂತರೈಕ್ಯವನ್ನು ನೆನಪಿಗಾಗಿಸಲೆಂದು ವಿಹಿತಮಾಚಮನಾರ್ಘ್ಯ ಪೂಜೆ ನೈವೇದ್ಯ ಗುಹೆಯೊಳಗಣದ ಹೊರಗಣದ ಕೂಡಿಸುಪಾಯ ಸಹಭಾವವದಕ್ಕೆ ಸರಿ ಮಂಕುತಿಮ್ಮ. ನಾವು ಮನೆಯಲ್ಲಿ ಹಾಗೂ ದೇವಾಲಯದಲ್ಲಿ ನಿತ್ಯ ಪೂಜೆಯನ್ನು ಮಾಡುತ್ತೇವೆ. ಇದು ಸನಾತನ ಧರ್ಮ. ಪೂಜೆಯಲ್ಲಿ ನಾವು ಮೂರ್ತಿಗೆ ಪೂಜೆ ಮಾಡುತ್ತೇವೋ ಅಥವಾ ಯಾವುದಾದರೂ ಶಕ್ತಿಗೆ ಪೂಜೆ ಮಾಡುತ್ತೇವೋ ಎಂದು ಪ್ರಶ್ನೆ ಬಂದಾಗ ಸಹಜವಾಗಿ ಮೂರ್ತಿಗೆ ಎನ್ನುತ್ತೇವೆ. ಆದರೆ ನಾವು ನಿಜವಾಗಿ ಪೂಜೆಯನ್ನು ಮಾಡುವುದು ನಮ್ಮಲ್ಲಿರುವಂತಹ ಅಂತಃಶಕ್ತಿಯನ್ನ ಪೂಜೆ ಮಾಡುವಂಥದ್ದು. ಈ ಪರಸತ್ವ ಹಾಗೂ ನಮ್ಮಲ್ಲಿರುವ ಅಂತಃಶಕ್ತಿಯ ಸಹಭಾವ ಒಡಗೂಡುವಿಕೆಯೇ ನಿಜವಾದ ಪೂಜೆ ಅಂತ ಹೇಳ್ತಾರೆ. ಸೋಹಂ ಭಾವೇನ ಪೂಜೆಯೇ, ಅವನೇ ನಾನೆಂದು ತಿಳಿದುಕೊಂಡು ಪೂಜೆಯನ್ನ ಮಾಡಬೇಕು. ಹಾಗೆ ಅವನೇ ನಾನಾಗಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿರತಕ್ಕಂತಹ ಅಜ್ಞಾನದ ನೈರ್ಮಲ್ಯವನ್ನ ನಾವು ತ್ಯಜಿಸಬೇಕು. ಆವಾಗ ನಾವು ದೇವತ್ವದ ಕಡೆ ತೆರಳುತ್ತಾ ಹೋಗ್ತೇವೆ. ಹೀಗೆ ದಿನನಿತ್ಯದಲ್ಲಿ ನಮ್ಮನ್ನ ನಾವು ಮನಸ್ಸಿನಲ್ಲಿ ಹಾಗೂ ಬಹಿರಂಗದಲ್ಲಿಯೂ ಕೂಡ ಶುದ್ಧಿಯನ್ನ ಮಾಡಿಕೊಳ್ತಾ ಪರಮಶಕ್ತಿಯನ್ನ ನಮ್ಮೊಳಗೆ ತಂದುಕೊಂಡು ಆಚಮನ, ಅರ್ಘ್ಯ, ಪೂಜೆ ಇವುಗಳನ್ನೆಲ್ಲ ದೇವರಿಗೆ ಸಮರ್ಪಿಸಿ ನಮ್ಮನ್ನ ದೇವತ್ವದ ಕಡೆಗೆ ಕೊಂಡೊಯ್ಯುವುದೇ ನಿಜವಾದ ಪೂಜೆ. ನಮಸ್ಕಾರಗಳು.